ನಾಯಿಯಂತೆ ಬೊಗಳ್ತಾನೆ, ನಾಯಿಯಂತೆ ಕಚ್ತಾನೆ, ಥೇಟ್ ನಾಯಿ ರೀತಿನೇ ಬೀದಿ ಬದಿಗಳಲ್ಲಿ ಓಡಾಡ್ತಾನೆ. ರೇಬಿಸ್ ಲಕ್ಷಣ ಹೊಂದಿರುವ ಯುವಕನ ವಿಚಿತ್ರ ವರ್ತನೆ ಇದು. ಹೌದು, ಥೇಟ್ ನಾಯಿಯಂತೆ ಬೊಗಳ್ತಾನೆ, ನಾಯಿಯಂತೆ ಕಚ್ತಾನೆ, ಥೇಟ್ ನಾಯಿಯ ರೀತಿ ಬೀದಿ ಬೀದಿಗಳಲ್ಲಿ ಓಡಾಡ್ತಾನೆ. ರೇಬಿಸ್ ಲಕ್ಷಣ ಹೊಂದಿರುವ ಯುವಕನ ವಿಚಿತ್ರ ವರ್ತನೆ. ಗುಜರಾತ್ನ ಬನಸ್ಕಾಂತ್ ಜಿಲ್ಲೆಯ ನರ್ಸಾಲ್ನಲ್ಲಿ ಘಟನೆ ನಡೆದಿದೆ. ನಾಯಿ ಕಡಿತಕ್ಕೆ ಒಳಗಾದ ಯುವಕ ನಾಯಿಯಂತೆಯೇ ವರ್ತಿಸುತ್ತಿದ್ದಾನೆ. 27 ವರ್ಷದ ದೇವ್ ಡುಂಗ್ರಿಗಿ 3 ತಿಂಗಳ ಹಿಂದೆ ನಾಯಿ ಕಚ್ಚಿತ್ತು ಈ ಯುವಕನಿಗೆ. ನಾಯಿ ಕಚ್ಚಿದ ಕಾರಣ ಯುವಕನಿಗೆ ರೇಬಿಸ್ ವೈರಸ್ ಅಟ್ಯಾಕ್ ಆಗಿದೆ. ರೇಬಿಸ್ ಸೋಂಕು ವಿಪರೀತವಾಗಿ ಆಗಿರೋದ್ರಿಂದ ನಾಯಿಯಂತೆಯೇ ವರ್ತನೆ ಮಾಡ್ತಿದ್ದಾನೆ. ನಾಯಿಯಂತೆ ಅರಚ್ತಾ ಕಚ್ತಾ ಓಡಾಡ್ತಾನೆ, ಬೀದಿ ಬೀದಿಗಳಲ್ಲಿ ತಿರುಗ್ತಾನೆ. ಭಯ ಹುಟ್ಟಿಸ್ತಿದೆ ಯುವಕನ ಈ ವರ್ತನೆ. ಕೊಠಡಿಯಲ್ಲಿ ಕೂಡ ಹಾಕಿದ್ರು ಕೂಡ ಕಂಟ್ರೋಲ್ಗೆ ಸಿಗ್ತಿಲ್ಲ ಈ ಯುವಕ. ಕಡೆಗೆ ಅರಣ್ಯ ಸಿಬ್ಬಂದಿಯನ್ನ ಕರೆಸಿ ಔಷಧಿಯನ್ನ ಕೊಟ್ಟು ಆಸ್ಪತ್ರೆಗೆ ಸಾಗಿಸಿದ್ದಾರೆ ಜನ. ಮತ್ತು ಬರುವಂತಹ ಔಷಧಿಯನ್ನ ಕೊಟ್ಟು ಅರಣ್ಯ ಸಿಬ್ಬಂದಿಯನ್ನ ಕರೆಸಿ ಮತ್ತು ಬರುವಂತಹ ಔಷಧಿಯನ್ನ ಕೊಟ್ಟು ಜನ ಆಸ್ಪತ್ರೆಗೆ ಸಾಗಿಸ್ತಾನೆ. ಥೇಟ್ ನಾಯಿಯಂತೆ ಬೊಗಳೋದು, ಕಚ್ಚೋದು, ನಾಯಿಯಂತೆ ಬೀದಿ ಬೀದಿಗಳಲ್ಲಿ ಸುತ್ತೋದು ರೇಬಿಸ್ ಲಕ್ಷಣ ಇದು. ಒಬ್ಬ ಯುವಕನಿಗೆ ನಾಯಿ ಕಚ್ಚಿದಂತಹ ಪರಿಣಾಮ ಹೀಗೆ ಉಂಟಾಗಿದೆ. ಗುಜರಾತ್ ಬನಸ್ಕಾಂತ್ ಅಂತ ತಿಳಿದು ಬರ್ತಿದೆ. ನಾಯಿ ಕಡಿತಕ್ಕೆ ಒಳಗಾದ ಯುವಕ ಸೇಮ್ ನಾಯಿಯಂತೆ ವರ್ತಿಸಕ್ಕೆ ಶುರು ಮಾಡಿದ್ದಾನೆ. 27 ವರ್ಷದ ದೇವ್ ಅಂತ ತಿಳಿದು ಬಂದಿದೆ. 3 ತಿಂಗಳ ಹಿಂದೆ ನಾಯಿ ಕಚ್ಚಿತಂತೆ ಆತನಿಗೆ. ನಾಯಿ ಕಚ್ಚಿದಂತಹ ಕಾರಣ ಯುವಕನಿಗೆ ಈಗ ರೇಬಿಸ್ ವೈರಸ್ ಅಟ್ಯಾಕ್ ಆಗಿರುವಂಥದ್ದು. ರೇಬಿಸ್ ಸೋಂಕು ವಿಪರೀತವಾಗಿ ಆಗಿರೋದ್ರಿಂದ ಸೇಮ್ ನಾಯಿ ಥರಾನೇ ಆಡ್ತಿದ್ದಾನೆ, ನಾಯಿಯಂತೆ ವರ್ತಿಸ್ತಿದ್ದಾನೆ. ಬೀದಿ ಬೀದಿಗಳಲ್ಲಿ ತಿರುಗೋದು, ಕಚ್ಚೋದು, ನಾಯಿಯಂತೆ ಬೊಗಳೋದು ಹೀಗೆಲ್ಲ ಮಾಡಿದ್ರು ಅದರ ಪರಿಣಾಮವನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಅರಣ್ಯ ಸಿಬ್ಬಂದಿಯನ್ನು ಕರೆಸಿ ಮತ್ತು ಬರುವಂತಹ ಔಷಧಿಯನ್ನು ಕೊಟ್ಟು ಕಡೆಗೆ ಆಸ್ಪತ್ರೆಗೆ ಸಾಗಿಸುವಂತಹ ಪರಿಸ್ಥಿತಿ ಉಂಟಾಗಿದೆ. ಅಲ್ಲಿ ನಾಯಿಯಂತೆ ಅರಚ್ತಾ ಕಚ್ತಾ ಓಡಾಡ್ತಾನಂತೆ ಬೀದಿ ಬೀದಿಯಲ್ಲಿ. ಯುವಕನ ಈ ವರ್ತನೆ ಏನಿದೆಯಲ್ಲ ಸುತ್ತಮುತ್ತಲಿನವರಲ್ಲಿ ಭಾರಿ ಭಯ ಹುಟ್ಟಿಸಿರುವಂಥದ್ದು. ಕೊಠಡಿಯಲ್ಲಿ ಕೂಡ ಹಾಕಿದ್ರು ಕೂಡ ಆತ ಕಂಟ್ರೋಲ್ಗೆ ಸಿಗ್ತಿಲ್ಲ. ಸೇಮ್ ನಾಯಿಯಂತೆ ಅರಚೋದು, ಕಿರ್ಚೋದು, ಪರ್ಚೋದು ಮಾಡ್ತಿದ್ದಾನೆ. ಬೀದಿ ಬೀದಿಗಳಲ್ಲಿ ನೋಡಿ, ದೃಶ್ಯಗಳಲ್ಲಿ ನಾವು ತೋರಿಸ್ತಿದ್ದೀವಿ. ನಾಯಿಯ ಹೇಗೆ ಹೋಗುತ್ತೋ ಅದೇ ರೀತಿಯ ನಾಯಿಯ ರೀತಿಯಲ್ಲಿ ಓಡಾಡ್ತಿದ್ದಾನೆ ಬೀದಿ ಬೀದಿಗಳಲ್ಲಿ. 27 ವರ್ಷದ ಯುವಕನಂತೆ ಈತ. ದೇವ್ ಡುಂಗ್ರಿಗೆ 3 ತಿಂಗಳ ಹಿಂದೆ ಈತನಿಗೆ ನಾಯಿ ಕೂಡ ಕಚ್ಚಿತ್ತು. ಈ ನಾಯಿ ಕಚ್ಚಿದಂತಹ ಪರಿಣಾಮವಾಗಿ ಈ ರೇಬಿಸ್ ಸೋಂಕು ಅಂಟಿದೆ ಇವನಿಗೆ. ರೇಬಿಸ್ ವಿಪರೀತವಾಗಿ ಆಗಿರೋದ್ರಿಂದ ಈ ಸೋಂಕು ನಾಯಿಯಂತೆ ವರ್ತಿಸೋಕೆ ಶುರು ಮಾಡಿದ್ದಾನೆ. ಎಷ್ಟೇ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು, ಕೊಠಡಿಯಲ್ಲಿ ಕೂಡ ಹಾಕಿದ್ರು ಕೂಡ ಕಂಟ್ರೋಲ್ಗೆ ಸಿಗ್ತಿಲ್ವಂತೆ ಯುವಕ. ಆದ ಕಾರಣ ಕಡೆಗೆ ಅರಣ್ಯ ಸಿಬ್ಬಂದಿಯನ್ನು ಕರೆಸಿ ಮತ್ತು ಬರುವಂತಹ ಔಷಧಿಯನ್ನು ಕೊಡಿಸಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಜನ. ನಾವು ದೃಶ್ಯಗಳಲ್ಲಿ ತೋರಿಸ್ತಿದ್ದೀವಿ. ಗುಜರಾತ್ ನರ್ಸಾಲ್ ಅಂತ ತಿಳಿದು ಬರ್ತಿದೆ ಈ ಆಗಿರುವಂತಹ ಜಿಲ್ಲೆ. ಜೊತೆಗೆ ಯುವಕನ ವರ್ತನೆಯನ್ನ ದೃಶ್ಯಗಳಲ್ಲಿ ನೀವು ನೋಡ್ತಿದ್ದೀರಾ. ಎಷ್ಟು ಏನು ಹೇಳಿದ್ರು ಕೂಡ ಕಂಟ್ರೋಲ್ಗೆ ಬರ್ತಿಲ್ಲ. ಕೊಠಡಿಯಲ್ಲಿ ಕೂಡ ಹಾಕಿದ್ರು, ಕಟ್ ಹಾಕಿದ್ರು ಕೂಡ ಯುವಕ ಯಾವುದೇ ಕಂಟ್ರೋಲ್ಗೆ ಸಿಗ್ತಿಲ್ಲ. ನಾಯಿ ಕಚ್ಚಿದಂತಹ ಕಾರಣದಿಂದ ರೇಬಿಸ್ ಸೋಂಕು ತಗಲಿದೆ ಯುವಕನಿಗೆ. ಸೋಂಕು ಅಷ್ಟಿಷ್ಟಲ್ಲ, ತುಂಬಾನೇ ವಿಪರೀತವಾಗಿದೆ. ಬೀದಿಯಲ್ಲೂ ಕೂಡ ನಾಯಿಯಂತೆಯೇ ನಡೀತಾನೆ, ನಾಯಿಯಂತೆಯೇ ಸಾಗ್ತಾನೆ, ಬೀದಿ ಬೀದಿ ತಿರುಗ್ತಾನಂತೆ, ಕಚ್ತಾನಂತೆ, ಅರಚ್ತಾ ಪರ್ಚ್ತಾ ಸೇಮ್ ನಾಯಿಯ ಥರಾನೇ ವರ್ತನೆ ಮಾಡ್ತಿದ್ದಾನೆ ಯುವಕ. ಎಷ್ಟೇ ಹೇಳಿದ್ರು ಕೂಡ, ಎಷ್ಟೇ ಕೊಠಡಿಯಲ್ಲಿ ಹಾಕಿ ಕಟ್ ಹಾಕಿದ್ರು ಕಂಟ್ರೋಲ್ಗೆ ಸಿಗದ ಕಾರಣ ಈಗ ಮತ್ತು ಬರುವ ಔಷಧಿ ಕೊಟ್ಟು ಆಸ್ಪತ್ರೆಗೆ ಜನ ಸಾಗಿಸಿದ್ದಾರೆ.